ನಮಸ್ತೆ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮೈನ ಮುಂಗಾರು ಎನ್ನುವಂಥ ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೆ ಇವತ್ತು ತಿಳಿಸ್ತೇನೆ. ನಿನ್ನೆಯ ಕಥೆಯ ಒಂದು ಅರ್ಧ ಭಾಗವನ್ನು ನಾನು ನಿಮ್ಗೆ ಹೇಳಿದ್ದೆ ಸ್ನೇಹಿತರೆ. ಇವತ್ತು ಕಥೆಯ ಮುಂದುವರಿದ ಭಾಗವನ್ನು ನಾನು ನಿಮಗೆ ಹೇಳ್ತೇನೆ. ಆ ವಯಸ್ಸಾದ ವಯೋವೃದ್ಧ ಮರದ ಹತ್ರ ನಿಂತಿರ್ತಾನಲ್ವಾ, ಅವ್ರು ನಿಂತಂಥ ವ್ಯಕ್ತಿ ಗುಡುಗು ಸಿಡ್ಲಿಗೆ ಏನು ಮಾಡ್ತಾನೆ, ಭಯ ಪಟ್ಕೊಂಡು ಅಲ್ಲೇ ನಿಂತಿರ್ತಾನೆ. ಅಲ್ಲೇ ನಿಂತ್ಬಿಟ್ಟು ನಿಧಾನವಾಗಿ ಕೆಳಗಡೆ ಕೂರ್ತಾನೆ. ಕೂತ್ಕೊಂಡ್ಬಿಟ್ಟು ಚಿಲಿಪಿಲಿ ಅನ್ನುವಂಥ ಶಬ್ದಕ್ಕೆ, ಮೈನಾ ಪಕ್ಷಿ ಚಿಲಿಪಿಲಿ ಅನ್ನುವಂಥ ಶಬ್ದಕ್ಕೆ ತಲೆ ಎತ್ತಿ ನೋಡ್ತಾನೆ. ಒಮ್ಮೆ ತಲೆ ಎತ್ತಿ ನೋಡಿದಾಗ ಏನಾಗುತ್ತೆ, ಆ ಪಕ್ಷಿಗಳು ತುಂಬ ಚೆನ್ನಾಗಿ, ನಾವು ಅರಮನೆ ಕೂಡ ಕಟ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಬರೀ ಮಾವಿನ ಎಲೆ ನಾರುಗಳಿಂದಲೇ ಗೂಡನ್ನು ನಿರ್ಮಿಸ್ಕೊಂಡಿರ್ತವೆ. ಆ ಗೂಡನ್ನು ನೋಡ್ತಾ ನೋಡ್ತಾ ಒಂದು ರೀತಿ ವಿಸ್ಮಯಕಾರಿಯಾಗಿ ನೋಡ್ತಾನೆ. ವಯಸ್ಸಾದ ವಿಸ್ಮಯ ಎಂಬಂತೆ ಅದನ್ನು ನೋಡ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡಿದ್ದಾವಲ್ಲ, ಇವು ಎಷ್ಟು ಅನ್ಯೋನ್ಯತೆ ಇದೆ ತಾಯಿ ಮಕ್ಕಳ ಮಧ್ಯೆ ಅಂತೇಳಿ ನೋಡ್ತಾ ಇರ್ತಾನೆ. ಸಣ್ಣ ಪಕ್ಷಿಗಳು, ಅದು ಮೈನಾ ಪಕ್ಷಿಯ ಮರಿಗಳು ಮತ್ತು ಮೈನಾ ಪಕ್ಷಿ ತುಂಬ ಅನ್ಯೋನ್ಯವಾಗಿರೋದನ್ನು ನೋಡ್ತಾನೆ. ನೋಡ್ಬಿಟ್ಟು ಎಷ್ಟು ಒಗ್ಗಟ್ಟಿನಿಂದ ಇದ್ದಾವೆ, ಮನುಷ್ಯರು ಕೂಡ ಇದ್ದಾರೆ. ಯಾವ ರೀತಿ ಇದ್ದಾರೆ ಅಂದರೆ, ಒಗ್ಗಟ್ಟಿನಿಂದ ಇರದೆ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ, ತಮ್ಮಲ್ಲೇ ದೇಶ ವೈಷಮ್ಯ ಇಟ್ಕೊಂಡಿರ್ತಾರೆ. ಇವು ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದಾವೆ. ನಾನು ಕೂಡ ಮುಂದಿನ ಜನ್ಮ ಅಂತಿದ್ರೆ ಯಾವುದಾದ್ರೂ ಒಂದು ಪಕ್ಷಿಯಾಗಿರೋಣ ಅಂತೇಳಿ ಆ ವಯಸ್ಸಾದಂಥ ವ್ಯಕ್ತಿ ಅಂದ್ಕೊಂತಾನೆ. ತಕ್ಷಣ ಜೋರಾಗಿ ಗುಡುಗು ಸಿಡ್ಲು ಬಡಿತಾ ಇರುತ್ತೆ. ಆ ಸ್ವಲ್ಪ ದೂರದಲ್ಲಿ ಇದ್ದಂಥ ವ್ಯಕ್ತಿ, ವಯಸ್ಸಾದಂಥ ವ್ಯಕ್ತಿ, ಯಾರು ಕೊಡೆ ಕೆಳಗಡೆ ಕೂತಿರ್ತಾನಲ್ವ ಬಂಡೆ ಹತ್ರ, ಆ ವ್ಯಕ್ತಿ ಜೋರಾಗಿ ಛತ್ರಿ ಹಿಡ್ಕೊಂಡ್ಬಿಟ್ಟು ಗಾಳಿ ಜೋರ ಬೀಸ್ತಾ ಇರುತ್ತೆ. ಗಾಳಿ ಜೋರ ಬೀಸಿದಾಗ ಛತ್ರಿ ಹಿಡ್ಕೊಂಡು ಅಲ್ಲೇ ಕೂತ್ಕೊಂಡಿರ್ತಾನೆ. ನನ್ನ ಮೊಮ್ಮಗ ಬಂದರೆ ಬೇಗ ಎಮ್ಮೆಗಳಲ್ಲಿ ದನಗಳೆಲ್ಲ ಹೊಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಯೇ ಕೊಡೆ ಕೆಳಗಡೆ ಕೂತಿರ್ತಾನೆ. ಆದರೆ ಈ ಮಾವಿನ ಮರದ ಕೆಳಗಡೆ ಕೂತಂಥ ವಯಸ್ಸಾದಂಥ ವ್ಯಕ್ತಿ ಭಯದಿಂದ ಆ ಮರದ ಬಡ್ಡನ್ನು ಜೋರಾಗಿ ಹಿಡ್ಕೊಂಡ್ಬಿಟ್ಟು ಕೂತ್ಕೊಂಡಿರ್ತಾನೆ. ಆ ವ್ಯಕ್ತಿ ಒಮ್ಮೆ ತಲೆ ಎತ್ತಿ ನೋಡ್ತಾನೆ. ಮಾವಿನ ಮರದ ಮೇಲ್ಗಡೆ ಇದ್ದಂಥ ಮೈನಾ ಪಕ್ಷಿಯನ್ನು ತಲೆ ಎತ್ತಿ ನೋಡ್ತಾನೆ. ತಲೆ ಎತ್ತಿ ನೋಡಿ ಏನೋ ಒಂದು ರೀತಿ ಅದು ನೋಡ್ತಾ ನಾನು ತಾನು ಅಲ್ಲಿಗೆ ಬಂದಿರುವಂಥ ಉದ್ದೇಶವನ್ನೇ ಮರ್ತು ಬಿಡ್ತಾನೆ. ಒಂದು ರೀತಿ ಬದಲಾದಂತಹ ಮನಸ್ಥಿತಿ ಆ ಮನುಷ್ಯನಲ್ಲಿ ಬರುತ್ತೆ. ತಲೆ ಎತ್ತಿ ನೋಡ್ತಾ ಆ ಪಕ್ಷಿಗಳು ಅಷ್ಟು ಮುಗ್ಧತೆ ಆ ಪಕ್ಷಿಗಳಲ್ಲಿ ಇರುತ್ತೆ. ಹಾಗಾಗಿ ನೋಡ್ತಾ ಮರ್ತು ಬಿಡ್ತಾನೆ. ಗುಡುಗು ಸಿಡ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೇನು ಮಾಡ್ತಾನೆ, ಮಳೆನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಮಳೆ ಗಾಳಿ ಗುಡುಗು ಸಿಡ್ಲು ಕಮ್ಮಿ ಆದಾಗ ಆ ವ್ಯಕ್ತಿ ನಿಧಾನವಾಗಿ ಎದ್ಬಿಟ್ಟು ಮತ್ತೆ ಸ್ವಲ್ಪ ದೂರ ಬರ್ತಾನೆ. ಯಾಕಂದರೆ ಮಳೆ ಮೇಲೆ ಮರದ ಹನಿ ಬೀಳ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಏನು ಮಾಡ್ತಾನೆ, ಸ್ವಲ್ಪ ದೂರ ನಿಂತ್ಕೊಳ್ತಾನೆ. ಸ್ವಲ್ಪ ದೂರ ನಿಂತ್ಕೊಂಡ್ಬಿಟ್ಟು ಸುತ್ತಲೂ ನೋಡ್ತಾನೆ. ಸುತ್ತಲೂ ತಂಪಾದಂಥ ವಾತಾವರಣ, ಹಚ್ಚ ಹಸಿರಿನ ಒಂದು ರೀತಿ ಪರದೆ ಬಿಟ್ಟಿದ್ದಾರೆ ಅನ್ನೋ ರೀತಿ ಇರುತ್ತದೆ. ಹಚ್ಚ ಹಸಿರಿನ ಮರ ಗಿಡಗಳೆಲ್ಲ ನೋಡ್ಬಿಟ್ಟು ಒಂದು ರೀತಿ ಮನಸ್ಸು ಬದಲಾದಂಥ ಸ್ಥಿತಿ ಬರುತ್ತೆ. ಮನಸ್ಸು ಬದಲಾಗಿದೆ ಅನ್ನೋ ರೀತಿ ಆ ಮನುಷ್ಯನಿಗೆ ಅನಿಸುತ್ತೆ. ಮತ್ತೇನು ಮಾಡ್ತಾನೆ, ಸ್ವಲ್ಪ ದೂರ ಹೋಗ್ತಾನೆ. ಸ್ವಲ್ಪ ದೂರ ಹೋಗಿ ಇದ್ರ ಹತ್ರ ಹೋಗ್ತಾ ಇರ್ತಾನೆ. ಹಳ್ಳ ಹರಿತಾ ಇರುತ್ತಲ್ವ, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಏನೋ ಒಂದು ರೀತಿ ಮನಸ್ಸಿಗೆ ಅನಿಸ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಮನುಷ್ಯನಿಗೆ ಅದು ಚಿತ್ರ ಕಣ್ಣಿಂದ ಬಂದಾಗುತ್ತೆ. ಯಾವ ಚಿತ್ರ? ಮೈನಾ ಪಕ್ಷಿಯ ಚಿತ್ರ. ಅವೆಷ್ಟು ಮುಗ್ಧತೆಯಿಂದ ಇರ್ತಾವಲ್ವಾ, ಹಂಗಾಗಿ ಆ ಚಿತ್ರ ಕಣ್ಣಿಂದ ಬಂದಾಗ ಏನು ಮಾಡ್ತಾನೆ, ಮತ್ತೆ ಅಲ್ಲಿ ಹತ್ರಕ್ಕೆ ಹಳ್ಳದ ಹತ್ರ ಹೋದಂಥ ಮನುಷ್ಯ ಮತ್ತೆ ವಾಪಸ್ಸು ಮಾವಿನ ಮರದ ಹತ್ರನೇ ಬಂದ್ಬಿಡ್ತಾನೆ. ಮಾವಿನ ಮರದ ಹತ್ರ ಬಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡಾಗ ಸ್ವಲ್ಪ ಹೊತ್ತಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂಡೆ ಹತ್ರ ಕೂತಿದ್ದಲ್ವಾ, ಆ ವಯಸ್ಸಾದ ವ್ಯಕ್ತಿ ಸುಮ್ಮನೆ ಹಾಗೆಯೇ ಕೂತಿರ್ತಾನೆ. ಅವು ದನಗಳು ಕೂಡ ಎಲ್ಲಿಗೂ ಹೋಗಿರಲ್ಲ, ಹಾಗಾಗಿ ಅಲ್ಲೇ ಹತ್ರ ಬಿಟ್ಕೊಂಡ್ಬಿಟ್ಟು ಕೂತಿರ್ತಾನೆ. ಜೋರಾಗಿ ಇನ್ನೊಮ್ಮೆ ಸ್ಟಾರ್ಟ್ ಆಗಿಬಿಡುತ್ತೆ, ಪ್ರಾರಂಭ ಆಗುತ್ತೆ ಅದು ಗುಡುಗು ಸಿಡ್ಲು ಬಡಿಯೋದು. ಆಗ ಒಂದ್ಸಲ ಅಲ್ಲಿ ನೋಡ್ತಾನೆ ಮಾವಿನ ಮರನ. ಅಲ್ಲಿಗೆ ಹೋಗೋಣ, ಹೇಗೆ ಭಯ ಆಗ್ತಿದ್ದಿಲ್ಲ ಕೂತ್ಕೊಂಡು, ಅಲ್ಲಿಗೆ ಹೋಗೋಣ, ನಾನು ಬೇಕಾದರೆ ದನಗಳು ಇಲ್ಲಿರ್ತವೆ, ನಾನು ಹೋಗಿ ಅಲ್ಲಿ ಕೂತ್ಕೊಳ್ಳ ಅಂತ ಒಂದ್ಸಲ ಮನಸ್ಸಲ್ಲಿ ಅಂದ್ಕೊತಾನೆ. ಗುಡುಗು ಸಿಡ್ಲು ಏನು ಬೇಡ, ಅಲ್ಲಿಗೆ ಹೋಗೋದೇ ಬೇಡ, ಮತ್ತೆ ಇಲ್ಲೇ ಕೂತ್ಕೊಂಡ್ಬಿಡೋಣ ಅಂತೇಳಿ ಮತ್ತೆ ಧೈರ್ಯ ಮಾಡಿ ಬಂಡೆ ಹತ್ರನೇ ಅಲ್ಲಿನ ಕೊಡೆ ಹಿಡ್ಕೊಂಡು ಅಲ್ಲೇ ಕೂತಿರ್ತಾನೆ ವ್ಯಕ್ತಿ. ಆದರೆ ಈ ವಯಸ್ಸಾದಂಥ ವ್ಯಕ್ತಿ, ಮಾವಿನ ಮರದ ಕೆಳಗಡೆ ಕೂತಂಥ ವ್ಯಕ್ತಿ, ಇವರು ಕೂಡ ಎಲ್ಲಿಗೆ ಹೋಗದೆ ಆಗಿದ್ದಾಗಲೂ ದೇವರಿದ್ದಾನೆ ಅಂದ್ಕೊಂಡು ಅಲ್ಲೇ ಕೂತಿರ್ತಾನೆ. ಮರದ ಹತ್ರ ಗುಡುಗು ಸಿಡ್ಲು ಬಂದಾಗ ವಯಸ್ಸಾದವ್ರು ಕೂತ್ಕೊಳ್ಳಲ್ಲ. ಆದರೆ ಈ ವ್ಯಕ್ತಿ ಆಗಿದ್ದಾಗಲೇ ಅಂತ ಧೈರ್ಯ ಮಾಡಿಬಿಟ್ಟು ಅಲ್ಲಿಯೇ ಕೂತ್ಕೊತಾನೆ. ಆ ಕೆಳಗಡೆ ಕೂತಂಥ ವ್ಯಕ್ತಿ ಏನು ಮಾಡ್ತಾನೆ, ಒಮ್ಮೆ ಮೈನಾ ಪಕ್ಷಿನ ಮೇಲ್ಗಡೆ ಕಣ್ಣೆತ್ತಿ ನೋಡ್ತಾನೆ. ಕಣ್ಣೆತ್ತಿ ನೋಡಿ ಈ ಪಕ್ಷಿಗಳು ಎಷ್ಟು ವಿಸ್ಮಯಕಾರಿಯಾಗಿದ್ದಾವೆ, ಆದರೆ ಎಷ್ಟು ಮುಗ್ಧತೆಯಿಂದ ಇದ್ದಾವೆ. ಆದರೆ ಮನುಷ್ಯ ಯಾಕೆ ಈ ರೀತಿ ಇದು ಮಾಡ್ತಾನೆ, ಒಂದೊಂದು ರೀತಿ ಕೆಟ್ಟ ಯೋಚನೆ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಈ ಪಕ್ಷಿಗಳು ಎಷ್ಟು ಮುಗ್ಧತೆಯಿಂದ ಇರ್ತಾವಲ್ವ, ಇವಾಗ ಸರಿಯಾಗಿ ಆಹಾರ ಸಿಗಲ್ಲ, ನೀರು ಸಿಗಲ್ಲ,
ಸಿಕ್ಕಿದ್ದನ್ನೇ ತಿಂದ್ಕೊಂಡು ಎಷ್ಟು ಸೊಗಸಾಗಿ ಜೀವನ ಸಾಗಿಸ್ತಾವಲ್ಲ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು. ಅದರ ಮನುಷ್ಯ ಯಾಕೆ ಈ ರೀತಿ ಮಾಡ್ತಾನೆ ಅಂತೇಳಿ ಒಂದ್ಸಲ ಯೋಚನೆ ಮಾಡ್ತಾನೆ. ನನಗೆ ಯಾಕೆ ಈ ರೀತಿ ಕೆಟ್ಟ ಯೋಚನೆ ಬಂತು, ನಾನು ಯಾಕೆ ಈ ರೀತಿ ಕೆಟ್ಟ ನಿರ್ಧಾರ ತಗೊಂಡೆ, ನನಗೆ ಮಕ್ಕಳು ಇದ್ದಾರೆ, ಸೊಸೆಯರಿದ್ದಾರೆ, ನನ್ನ ಕುಟುಂಬ ಇದೆ, ನನ್ನ ಮೊಮ್ಮಕ್ಕಳಿದ್ದಾರೆ, ಆದರೂ ನಾನು ಈ ರೀತಿ ಯಾಕೆ ಯೋಚನೆ ಮಾಡಿದೆ, ನಾನು ತಪ್ಪು ಮಾಡಿದೆನೋ, ಮನೇಲಿ ಎಷ್ಟು ಹುಡುಕ್ತಿದ್ದಾರೆ ಏನೋ ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಒಂದ್ಸಲ ಯೋಚನೆ ಮಾಡ್ತಾನೆ ವಯಸ್ಸಾದಂಥ ವ್ಯಕ್ತಿ. ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ಆ ಪಕ್ಷಿ ನೋಡ್ತಾ ನೋಡ್ತಾ ಅವನ ಮನ ಪರಿವರ್ತನೆ ಆಗುತ್ತೆ. ಆ ಪಕ್ಷಿಗಳನ್ನ ನೋಡ್ತಾ ಇವನು ಆತ್ಮಹತ್ಯೆ ಮಾಡ್ಕೊಳಕ್ ಬಂದಂಥ ವ್ಯಕ್ತಿ ಆ ಪಕ್ಷಿ ನೋಡ್ತಾ ನೋಡ್ತಾ ಮನ ಪರಿವರ್ತನೆ ಆಗಿ ಅಲ್ಲೇ ಕೂತ್ಕೊಂಡು ಒಂದು ರೀತಿ ಮನಸ್ಸಲ್ಲಿ ಮುಖದಲ್ಲಿ ಮಂದಹಾಸ ಮೂಡುತ್ತೆ ವಯಸ್ಸಾದಂಥ ವ್ಯಕ್ತಿಗೆ. ಈ ಮಳೆಗಾಲದಲ್ಲಿ ಮುಂಗಾರು ಮಳೆಯಲ್ಲಿ ಅಪರೂಪಕ್ಕೆ ಬರ್ತಾವಲ್ವಾ ಗುಡುಗು ಸಿಡ್ಲು ಬರುತ್ತೆ. ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಕೂಡ ಕಷ್ಟಗಳು ಬರ್ತವೆ. ಅಂಜದೆ ಅಳುಕದೆ ನಗ್ತಾ ಇರಬೇಕು, ಯಾವಾಗಲೂ ಧೈರ್ಯವಾಗಿರ್ಬೇಕು. ನಾನೆಂತ ನಿರ್ಧಾರ ಮಾಡಿದೆ ಅಂತೇಳಿ ಆ ಮನುಷ್ಯ ಮರುಗ್ತಾನೆ. ಮರುಗು ಅಲ್ಲೇ ಕೂತಿರ್ತಾನೆ. ಆದರೆ ಬಂಡೆ ಹತ್ರ ಸ್ವಲ್ಪ ದೂರದಲ್ಲಿ ಬಂಡೆ ಹತ್ರ ಕೂತಂತ ಕೊಡೆ ಕೆಳಗಡೆ ಕೂತಂತ ವ್ಯಕ್ತಿಗೆ ಏನು ಮಾಡ್ತಾನೆ, ಕೊಡೆ ತೆಗೆದ್ಬಿಟ್ಟು ಸ್ವಲ್ಪ ನೋಡ್ತಾ ಇರ್ತಾನೆ. ಕೊಡೆ ತೆಗೆದು ಒಂದು ಕಡೆಗೆ ಇಟ್ಬಿಟ್ಟು ಮೇಲೆದ್ದು ಸುತ್ತ ನೋಡ್ತಾ ಇರ್ತಾನೆ. ಹಚ್ಚ ಹಸಿರು ಇರುತ್ತೆ. ಹಚ್ಚ ಹಸಿರಿನಿಂದ ಇರುತ್ತೆ. ಏನೋ ಒಂದು ರೀತಿ ಮಂದಹಾಸ ಮೂಡುತ್ತಾ ವಯಸ್ಸಾದಂಥ ವ್ಯಕ್ತಿಲಿ, ವಯೋವೃದ್ಧನಲ್ಲಿ ಒಂದು ರೀತಿ ಸುತ್ತ ನೋಡ್ತಾ ಇರ್ತಾನೆ. ಅವ ದೂರದಿಂದ ಯಾರೋ ಬರ್ತಾ ಇರ್ತಾರೆ. ಯಾರೋ ಬರ್ತಾ ಇದಾರಲ್ಲ ಅಂತ ನೋಡ್ತಾನೆ. ಒಂದು ಕೋಲ್ ಹಿಡ್ಕೊಂಡ್ಬಿಟ್ಟು ತಲೆ ಮೇಲೆ ಟವಲ್ ಹಾಕೊಂಡು ಒಂದು ಚಿಕ್ಕ ಹುಡುಗ ಬರ್ತಾನೆ. ಆ ವಯಸ್ಸಾದಂಥ ವ್ಯಕ್ತಿಯ ಮೊಮ್ಮಗ ಬರ್ತಾನೆ. ಯಾವ ವಯಸ್ಸಾದಂಥ ವ್ಯಕ್ತಿ ಬಂಡೆ ಹತ್ರ ಕೂತಿರ್ತಾರಲ್ವಾ, ಕೊಡೆ ಹಿಡ್ಕೊಂಡು ದನ ಹೊಡ್ಕೊಂಡು ಆ ವಜ್ಜನ ಮೊಮ್ಮಗ ಬರ್ತಾನೆ. ಆ ವಯಸ್ಸಾದಂಥ ವ್ಯಕ್ತಿಯ ಮೊಮ್ಮಗ ಬರ್ತಾನೆ. ಬಂದ್ಬಿಟ್ಟು ತಾತ ಬಾ ಹೋಗೋಣ ಅಂತೇಳಿ ಆ ಹುಡುಗ ಆ ತಾತನ ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡಾಗ ಆ ಅಜ್ಜ ಖುಷಿಯಿಂದ ಏನು ಮಾಡ್ತಾನೆ, ದನಗಳೆಲ್ಲ ಹೊಡ್ಕೊಂಡು ತಾತ ಮೊಮ್ಮಗ ಇಬ್ಬರು ನಗ್ತಾ ಅಲ್ಲಿಂದ ಹೋಗ್ತಾರೆ. ಆದರೆ ಈ ಮರದ ಕೆಳಗಡೆ ಕೂತಂಥ ವ್ಯಕ್ತಿ ಇದನ್ನು ನೋಡ್ತಾನೆ. ಇದನ್ನು ನೋಡ್ಬಿಟ್ಟು ನನ್ನ ಮೊಮ್ಮಗನು ಇದೇ ರೀತಿ ಬಂದರೆ ನನ್ನ ಮೊಮ್ಮಗನ ಜೊತೆಗೂ ನಾನು ಇಲ್ಲಿಂದ ಹೋಗ್ಬೋದಾಗಿತ್ತು, ಎಲ್ರಿಗೂ ಅದೃಷ್ಟ ಬರಲ್ಲ, ಅವರು ಅದೃಷ್ಟ ಮಾಡಿದ್ದಾರೆ ಅಂತೇಳಿ ಈ ಮರದ ಹತ್ರ ಕೂತಂಥ ವ್ಯಕ್ತಿ ಮನಸ್ಸಲ್ಲಿ ಅಂದ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗ್ತಾನೆ. ಮರದಿಂದ ಸ್ವಲ್ಪ ದೂರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಸುತ್ತ ನೋಡ್ತಾ ಇರ್ತಾನೆ. ಹಚ್ಚ ಹಸಿರಿನಿಂದ ಕೂಡಿದ್ದಂಥ ಮಂಜು ಕವಿದಿರುವಂಥ ವಾತಾವರಣ, ಹಚ್ಚ ಹಸಿರಿನಿಂದ ಕೂಡಿರುವಂಥ ವಾತಾವರಣವನ್ನು ನೋಡಿ ಏನು ಮಾಡ್ತಾನೆ, ಸುತ್ತ ನೋಡಿ ಒಂದು ರೀತಿ ಮೈ ಮುರ್ಕೊಂಡು ಆ ಅಜ್ಜ ಅಲ್ಲೇ ನಿಂತಿರ್ತಾನೆ. ದೂರದಿಂದ ಬಂದು ಯಾರೋ ಕೈ ಹಿಡಿದು ದಿಗ್ದಾಗುತ್ತೆ. ಯಾರು ಅಂತೇಳಿ ಆ ವಯಸ್ಸಾಗಿರುವಂಥ ವ್ಯಕ್ತಿ ತಿರುಗಿ ನೋಡ್ತಾನೆ. ಮೊಮ್ಮಗ ಬಂದಿರ್ತಾನೆ. ಆಗ ಆ ಅಜ್ಜನ ಮುಖದಲ್ಲಿ ಮೂಡಿರುವಂಥ ಮಂದಹಾಸಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆಗ ತುಂಬ ಖುಷಿಯಿಂದ ಆ ಹುಡುಗನನ್ನು ಎತ್ಕೊಂಡ್ಬಿಟ್ಟು ಹೆಗಲ ಮೇಲೆ ಕೂರಿಸ್ಕೊಂಡು ಏನಪ್ಪ ಯಾಕೆ ಬಂದಿಲ್ಲಿಗೆ, ನಾನು ಇರೋದು ಹೇಗೆ ಗೊತ್ತಾಯ್ತು ಅಂದಾಗ, ತಾತ ನೀನು ಬಿಟ್ಟಿರೋಕ್ಕಾಗಲ್ಲ, ನೀನೇನು ಇಲ್ಲಿಗೆ ಬಂದಿದ್ದೆ, ಅಲ್ಲಿ ಅಪ್ಪ ಅಮ್ಮ ಎಷ್ಟು ಹುಡುಕಾಡ್ತಾರೆ, ಯಾಕೆ ಬಂದೆ ನಿನ್ನ ಇಲ್ಲಿ ಬಿಟ್ಟು ಅಂತೇಳಿ ಆ ಮೊಮ್ಮಗ ಕೇಳ್ತಾನೆ ಆ ತಾತನ. ಆಗ ಆ ತಾತನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಕಣ್ಣೀರು ಬಂದು ಏನೋ ಒಂದು ರೀತಿ ಆ ತಾತ ಮರುಗ್ತಾನೆ. ಆಗ ಹೆಗಲ ಮೇಲೆ ಇದ್ದಂಥ ಮೊಮ್ಮಗನ ಕೆಳಗಡೆ ಇಳಿಸ್ಬಿಟ್ಟು ಕೆನ್ನೆ ಹಿಂಡ್ಬಿಟ್ಟು ಎಷ್ಟು ಹುಡುಕಾಡಿದ್ರನಪ್ಪ ನನ್ನ ಅಂತಂದಾಗ, ಹ್ಞೂ ತಾತ ನೀನು ಬಿಟ್ಟಿರೋಕ್ಕಾಗಲ್ಲ ನನ್ನ, ನೀನು ಯಾಕೆ ಬಂದಿಲ್ಲಿಗೆ ಏನೋ ಆಯ್ತು, ಅಪ್ಪ ಅಮ್ಮ ಸಿಟ್ಟಿಗೇನೋ ಮಾತಾಡಿದ್ರು, ನೀನು ಹಾಗೆ ಬಂದ್ಬಿಟ್ಟಿದ್ಯಲ್ಲ ಅಂತಂದಾಗ ಆ ಅಜ್ಜನಿಗೆ ಕಣ್ಣೀರು ಬರುತ್ತೆ. ಕಣ್ಣೀರು ಬಂದ್ಬಿಟ್ಟು, ಆಯ್ತಪ್ಪ ನೀನು ಬಿಟ್ಟು ನಾನು ಎಲ್ಲಿ ಹೋಗಲ್ಲ, ಆಯ್ತು ಬಾ ಹೋಗೋಣ, ನಾನು ಸುಮ್ಮನೆ ಈ ಕಡೆ ಬಂದೆ, ಮಾನ್ಮರದ ಹತ್ರ ಇಲ್ಲೇ ಕೂತ್ಕೊಂಡೆ, ನಾನು ಏನಕ್ಕೂ ಬರಲಿಲ್ಲ, ಬಾ ಹೋಗೋಣ ಅಂತೇಳಿ ಮೊಮ್ಮಗನ ಕರ್ಕೊಂಡು ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಒಂದೊಂದು ಸಲ ಪಕ್ಷಿಗಳಿಂದಲೂ ಮನುಷ್ಯ ಪಾಠ ಕಲಿಬೋದಲ್ವಾ ಅಂದ್ಕೊಂಡು ಒಂದ್ಸಲ ಮೈನ ಪಕ್ಷಿ ಕಡೆಗೆ ನೋಡ್ಬಿಟ್ಟು ತಿರುಗಿ ನೋಡಿ ಅಲ್ಲಿಂದ ನಗ್ತಾ ಅಲ್ಲಿ ಮೊಮ್ಮಗನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಯಾರು ವಯಸ್ಸಾದಂಥ ವ್ಯಕ್ತಿ. ಸ್ನೇಹಿತರೆ, ಒಮ್ಮೊಮ್ಮೆ ಮನುಷ್ಯನು ಕೂಡ ಪ್ರಾಣಿ ಪಕ್ಷಿ ಪ್ರಕೃತಿಯಿಂದಲೂ ಕೂಡ ಜೀವನದ ಪಾಠ ಕಲಿತಾನೆ ಅನ್ನೋದು ಈ ಕತೆ ನಮಗೆ ತಿಳಿಸ್ಕೊಡುತ್ತೆ. ಇಲ್ಲಿಗೆ ಈ ಕತೆ ಮುಗಿತು ಸ್ನೇಹಿತರೆ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಸ್ನೇಹಿತರೆ, ಇದುವರೆಗೂ ನೀವು ಯಾರನ್ನ ನನ್ನ ವಿಡಿಯೋ ನೋಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.